ನಮಸ್ತೆ. ಇದು 2ನೇ ಶುಕ್ರವಾರದ ಅಂದರೆ ಆಷಾಢ ಮಾಸದ ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆ 4:15ಗೆ ಎದ್ದು ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಗುರುವಾರ ರಾತ್ರಿಯೇ ಹೊರಗಡೆ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಬಿಟ್ಟು ಮನೆಯನ್ನು ಸಹ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯನ್ನೂ ಸಹ ಕ್ಲೀನ್ ಮಾಡಿಕೊಂಡು ಈಗ ಬೆಳಗ್ಗೆ ಎದ್ದು ಸ್ನಾನ ಮಾಡಿ 4:15ಗೆ ಎದ್ದು ಸ್ನಾನ ಮಾಡಿ ಎಲ್ಲ ದೇವ್ರುಗಳಿಗೂ ಸಹ ಹೂವನ್ನು ಇಟ್ಟು ತುಳಸಿಗೆ ಹೊಸ್ತಲುಗಳಿಗೆಲ್ಲ ಹೂವನ್ನು ಇಟ್ಟು ಒಂದು 5 ಗಂಟೆಯಷ್ಟು ಹೊತ್ತಿಗೆ ಪೂಜೆಯನ್ನು ಶುರು ಮಾಡಿದ್ದೀನಿ. ಹಾಗೆ ಪೂಜೆಯೆಲ್ಲ ಆದಮೇಲೆ ಆರತಿನೂ ತಗೊಂಡಾದಮೇಲೆ ದೇವರ ಹತ್ರ ಕೂತ್ಕೊಂಡು ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನಾನಂತೂ ಸಿಂಪಲ್ ಪೂಜೆಯೇ ಮಾಡೋದು. ಎಲ್ಲ ದೇವರುಗಳಿಗೂ ಒಂದೊಂದು ಹೂವನ್ನು ಇಟ್ಟು ಸಿಂಪಲ್ ಪೂಜೆ ಮಾಡಿ ಮುಗಿಸ್ತೀನಿ. ಪಕ್ಕದ ಮನೆಯಲ್ಲಿ ಸೌಂಡ್ ಆಗ್ತಾ ಇದೆ. ಮನೆ ಕಟ್ತಾ ಇದ್ದಾರಲ್ವ, ಅದರಿಂದ ತುಂಬ ಸೌಂಡ್ ಆಗ್ತಾ ಇದೆ. ಈಗ ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ, ನಾನು ತಿಂಡಿ ಮಾಡೋ ಟೈಮ್ನಲ್ಲಿ ಕರಿಬೇವು ಗಿಡದ ಹತ್ರ ಬಂದಿದ್ದೆ ಕರಿಬೇವು ಸೊಪ್ಪು ತೊಗೊಳೋದಕ್ಕೆ ಅಂತ. ಇಲ್ಲಿ ನೋಡಿ 2 ದಪ್ಪ ಹುಳುಗಳು ಹೇಗಿದ್ದಾವೆ ಅಂತ. ಈ ಹುಳುಗಳಂತೂ ಮಳೆಗಾಲದಲ್ಲಿ ಹೆಚ್ಚಿರ್ತವೆ ನೋಡಿ. ಈ ಥರ ಬಿಟ್ಟರೆ ಕರಿಬೇವು ಗಿಡನೆಲ್ಲ ಒಂದೇ ದಿನಕ್ಕೆ ತಿಂದು ಖಾಲಿ ಮಾಡಿಬಿಡ್ತವೆ. ಎಷ್ಟು ದಪ್ಪ ಇದೆ ನೋಡಿ. ಸೌಂಡ್ ಅಂತೂ ತುಂಬ ಆಗ್ತಾ ಇದೆ. ಇರಲಿ, ಈಗ ನಾನು ಆಲೂಗಡ್ಡೆಯನ್ನು ತೋರಿಸ್ತಾ ಇದ್ದೀನಿ ಅಲ್ವಾ. ನಾನು ತಿಂಡಿಗೆ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಅಂತ ಹೇಳಿ ಆಲೂಗಡ್ಡೆಗಳನ್ನು ನೆನೆಸೋದಕ್ಕೆ ಎಲ್ಲವನ್ನು ತೆಗಿತಾ ಇದ್ದೀನಿ. ಮಣ್ಣಂತೂ ತುಂಬ ಇದೆ. ಈ ಒಂದು ಆಲೂಗಡ್ಡೆಯಲ್ಲಂತೂ ಮಣ್ಣು ಒಂದು 1/4 kgನೇ ಮೆತ್ಕೊಂಡಿತ್ತು. ಎಲ್ಲ ಆಲೂಗಡ್ಡೆಗಳನ್ನು ನೆನೆಸ್ಬಿಟ್ಟು ಈಗ ತಿಂಡಿಗೆ ಎಷ್ಟು ಬೇಕು ಅಷ್ಟನ್ನು ತೆಗೆದುಕೊಂಡು ತೊಳೆದು ಹಾಗೆ ಆಲೂಗಡ್ಡೆಯನ್ನು ಕೂಗಿಸ್ಕೊಂಡಿದ್ದೀನಿ. ಕುಕ್ಕರ್ ಕಾಣಿಸ್ತಾ ಇದೆ ಅಲ್ವಾ, ಅದರೊಳಗಡೆ ಆಲೂಗಡ್ಡೆಯನ್ನು ಕೂಗಿಸ್ಕೊಂಡಿದ್ದೀನಿ. ಹಾಗೆ ಈಗ ನಾನು ಕಾಫಿ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡಿಗೆ ಮಾತ್ರ ಕಾಫಿ. ನಾನಂತೂ ಈ ನಡುವೆ ಕಾಫಿನೂ ಕುಡಿತಾ ಇಲ್ಲ. ಈಗ ನಾನು ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಈಗ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ನೋಡೋಣ ಬನ್ನಿ. ಆಲೂಗಡ್ಡೆ ಪಲ್ಯ ಮಾಡೋದು ಹೇಗೆ ಅಂತ ಹೇಳಿ ಎಲ್ರಿಗೂ ಗೊತ್ತೇ ಇರುತ್ತೆ. ಆದರೆ ನಾನು ಏನು ಮಾಡ್ತೀನಿ ಅದನ್ನು ತೋರಿಸ್ಲೇಬೇಕಲ್ವಾ, ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಹೊರಗಡೆ ಸೌಂಡ್ ಆಗ್ತಾ ಇರೋದ್ರಿಂದ ನಿಲ್ಲಿಸಿ ಮಾತಾಡ್ತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಟು ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಸಿಡಿದ ಮೇಲೆ 1-2 ಹಸಿಮೆಣಸಿನಕಾಯನ್ನು ಸೀಳಿ ಹಾಕ್ಕೊಂಡಿದ್ದೀನಿ. ನಂತರ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿದ ಮೇಲೆ 1-2 ಗಡ್ಡೆ ಈರುಳ್ಳಿಯನ್ನು ನಾನು ಸಣ್ಣದಾಗಿ ಹೆಚ್ಚಿಟ್ಟಿದ್ದೆ, ಅದನ್ನು ಸಹ ಹಾಕ್ಕೊಂಡಾಯಿತು. ಈಗ ಕರಿಬೇವು ಎಲೆಗಳನ್ನು ಹಾಕಿ ನಂತರ ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪುಡಿ ಎಲ್ಲವನ್ನು ಹಾಕಿದ ಮೇಲೆ ಈರುಳ್ಳಿ ಬೆಂದಿರುತ್ತೆ ಅಲ್ವಾ, ಆ ನಂತರ ನಾವು ಆಲೂಗಡ್ಡೆಯನ್ನು ಬೇಯಿಸ್ಕೊಂಡು ಈ ಥರ ನಾವು ಕೈಯಲ್ಲಿ ಕಿವುಚ್ಕೊಂಡಿರ್ತೀವಲ್ವ, ಅದನ್ನು ಹಾಕಿ ಮಿಕ್ಸ್ ಮಾಡಿದರೆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ನಾನು ಇದಕ್ಕೆ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಹಾಕಿದ್ದೀನಿ. ರುಚಿ ಅಂತೂ ತುಂಬ ಅದ್ಭುತವಾಗಿರುತ್ತೆ. ನೀವು ಒಮ್ಮೆ ಈ ಸೊಪ್ಪನ್ನು ಹಾಕಿ ಪಲ್ಯ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ನಂತರ ನಾನು ಸ್ವಲ್ಪ ಕಾಯಿ ತುರಿಯನ್ನು ಉದುರಿಸ್ಕೊಂಡು
ಎಲ್ಲವನ್ನು ಮಿಕ್ಸ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಟಿದ್ದೀನಿ. ಈಗ ನಾನು ಪೂರಿಯನ್ನು ಕರಿತಾ ಇದ್ದೀನಿ. ಪೂರಿ ಅಂತೂ ತುಂಬ ಚೆಂದವಾಗಿ ದಪ್ಪವಾಗಿ ಉಬ್ಬಿ ಬಂದಿತ್ತು. ಪೂರಿ ಹಿಟ್ಟನ್ನು ಕಲಿಸುವಾಗ ನಾನು ಸ್ವಲ್ಪ ನೀರಿಗೆ ಉಪ್ಪು ಮತ್ತು ಸಕ್ಕರೆಯನ್ನು ಹಾಕಿ ಕರಗಿಸ್ಕೊಂಡು ನಂತರ ಗೋಧಿ ಹಿಟ್ಟನ್ನು ಹಾಕಿ ಪೂರಿ ಹಿಟ್ಟನ್ನು ಕಲಸಿದ್ದು ರೆಡಿ ಮಾಡಿಟ್ಟಿದ್ದು. ಈಗ ನೋಡಿ ಎಷ್ಟು ದಪ್ಪವಾಗಿ ಉಬ್ಬಿ ಬಂದಿದೆ ಅಂತ. ಹಾಗೆ ಪೂರಿ ಅಂತೂ ಎಲ್ಲರ ಫೇವ್ರೆಟ್ ತಿಂಡಿಯಾಗಿರುತ್ತೆ. ಮಕ್ಕಳಿಗಂತೂ ಕೇಳಲೇಬೇಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಪೂರಿ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಬನ್ನಿ ತಿಂಡಿ ತಿನ್ನೋಣ. ತುಂಬ ರುಚಿಯಾಗಿತ್ತು ಈ ದಿನದ ತಿಂಡಿ. ನೀವು ಒಮ್ಮೆ ಟ್ರೈ ಮಾಡಿ ಆಯಿತಾ. ನನ್ನ ಹಸ್ಬೆಂಡ್ಗೆ ತಿಂಡಿ ಕೊಟ್ಟ ನಂತರ ನಾನು ತಿಂಡಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಪೂರಿಗಳನ್ನು ಲಟ್ಟಿಸಿ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ಮೇಲೆ ಒಟ್ಟಿಗೆ ಹಾಕ್ಕೊಳ್ಬಹುದಲ್ವಾ, ಅದರಿಂದ. ಈಗ ಎಣ್ಣೆ ಕಾಯಿತು. ನನಗೆ ಎಷ್ಟು ಬೇಕಷ್ಟು ಪೂರಿಗಳನ್ನು ಲಟ್ಟಿಸಿಟ್ಕೊಂಡು ಎಲ್ಲ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನನಗೂ ಸಹ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಅಥವಾ ಸಾಗು ಈ ಥರದ್ದೇನಾದರೂ ನನಗೆ ತುಂಬ ಇಷ್ಟ ಆಗುತ್ತೆ. ನೋಡ್ತಾ ಇರಬಹುದು ಪೂರಿ ಹೇಗೆ ಉಬ್ಬಿ ಬಂದಿದೆ ಅಂತ ಅಲ್ವಾ. ಪಲ್ಯ ಅಂತೂ ತುಂಬ ರುಚಿಯಾಗಿತ್ತು. ನೀವು ಒಮ್ಮೆ ಸಬ್ಸಿಗೆ ಸೊಪ್ಪನ್ನು ಹಾಕಿ ಪಲ್ಯವನ್ನು ರೆಡಿ ಮಾಡಿಟ್ಕೊಂಡು ಪೂರಿ ಅಥವಾ ಚಪಾತಿ ಜೊತೆ ತಿನ್ನಿ ಆಯಿತಾ. ನಂದೊಂದು ತಿಂಡಿ ಆದಮೇಲೆ ಸ್ವಲ್ಪ, ಏಕೆಂದರೆ ಈ ದಿನ ಮನೆ ಕ್ಲೀನಿಂಗ್ ಏನಿರಲಿಲ್ಲ ಅಲ್ವಾ, ಬೆಳಗ್ಗೆನೇ ಪೂಜೆ ಮಾಡಿದ್ರಿಂದ. ಬೆಳಗ್ಗೆ ಪೂಜೆ ಮಾಡಿದ್ರಂತೂ ತುಂಬ ಹೆಲ್ಪ್ ಆಗುತ್ತೆ ಅಲ್ವಾ. ಮನೆ ಕ್ಲೀನ್ ಬೇಗ ಆಗಿಬಿಡುತ್ತೆ. ಈಗ ಮಧ್ಯಾಹ್ನದ ಊಟದ ಸಮಯ, ಅದಕ್ಕೆ ಅಡುಗೆ ಮಾಡ್ತಾ ಇದ್ದೀನಿ. ನಾನು ಕುಕ್ಕರ್ನಲ್ಲಿ ಬೇಳೆ ಮತ್ತು ಈರುಳ್ಳಿ ಹಾಗೆ ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ, ನಂತರ ಕರಿಬೇವು ಸೊಪ್ಪು ಎಲ್ಲವನ್ನು ಹಾಕಿ ಕೂಗಿಸಿಟ್ಕೊಂಡಿದ್ದೀನಿ. ಅದು ಕುಕ್ಕರ್ ಬಿಡ್ತಾ ಇದೆ ಈಗ. ಹಾಗೆ ಮಸಾಲೆಯನ್ನು ರುಬ್ಕೊಳ್ತಾ ಇದ್ದೀನಿ. ನನ್ನ ಮಗಳು ತಲೆಗೆ ಸ್ನಾನ ಮಾಡಿದ್ಲು. ಸ್ವಲ್ಪ ಈಗ ವೆದರಲ್ಲಿ ಚೇಂಜ್ ಇದೆಯಲ್ಲ, ಬಿಸಿಲು ಇಲ್ಲದೆ ಇರೋ ಕಾರಣಕ್ಕೆ ಹೇರ್ ಡ್ರೈಯರಿಂದ ನನ್ನ ಮಗಳು ಕೂದಲನ್ನು ಆರಿಸ್ಕೊಳ್ತಾ ಇದ್ಲು. ಈಗ ಕುಕ್ಕರ್ ಬಿಟ್ಟಿದ ಮೇಲೆ ತರಕಾರಿ ಎಲ್ಲವನ್ನು ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ತೊಳೆದು ಒಂದು ನೀರಲ್ಲಿ ಹಾಕಿದ್ದೆ. ಆ ತರಕಾರಿಗಳನ್ನೆಲ್ಲ ಈಗ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಏನೇನು ತರಕಾರಿ ಇದೆ ಅಂದರೆ ಕ್ಯಾರೆಟ್, ಬೀನ್ಸ್, ಹಾಗೆ ಕ್ಯಾಪ್ಸಿಕಮ್ ಮತ್ತು ಗೆಡ್ಡೆಕೋಸು, ಒಂದೇ ಒಂದು ಆಲೂಗಡ್ಡೆ. ಪಕ್ಕದ ಮನೆಯಲ್ಲಂತೂ ತುಂಬ ಸೌಂಡ್ ಆಗ್ತಾ ಇದೆ. ನಾನು ಶುಕ್ರವಾರದ ವ್ಲಾಗ್ ಇವತ್ತೇ ಹಾಕ್ಕೋಣ ಅಂತ ಹೇಳಿ ವಾಯ್ಸ್ ಕೊಡ್ತಾ ಇದ್ದೀನಿ. ಈಗ ಮಧ್ಯಾಹ್ನದ ಟೈಮ್ ಆಗಿದೆ, ವಾಯ್ಸ್ ಕೊಡ್ತಾ ಇದ್ದೀನಿ. ವಾಯ್ಸ್ ಕೊಡೋ ಟೈಮ್ನಲ್ಲೇ ಪಕ್ಕದಲ್ಲಿ ತುಂಬ ಸೌಂಡ್ ಆಗ್ತಾ ಇರುತ್ತೆ. ಈಗ ನಾನು ತರಕಾರಿಯನ್ನು ಬೇಳೆ ಕೂಗಿಸಿದ್ನಲ್ವ, ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಿ ರುಬ್ಬಿದ ಮಸಾಲೆಯನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಜಾರ್ನಲ್ಲೂ ಸಹ ಸ್ವಲ್ಪ ಮಸಾಲೆ ಇರುತ್ತೆ ಅಲ್ವಾ, ಅದಕ್ಕೆ ನೀರು ಹಾಕ್ಕೊಂಡು ಅಲ್ಲಾಡಿಸ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡಾಯಿತು. ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೆನೆಸಿಟ್ಟಿದ್ದೀನಿ ಸಾಂಬಾರಿಗೆ ಹಾಕ್ಕೊಳ್ಳೋಕ್ಕೆ. ಹಾಗೆ ಸ್ವಲ್ಪ ನೀರು ಚೆಲ್ಲಿತ್ತಲ್ವ, ಆ ಕಡೆ ಈ ಕಡೆ ನೀರು ಚೆಲ್ಲೇ ಇರುತ್ತೆ ಅಲ್ವಾ ಅಡುಗೆ ಮಾಡುವಾಗ, ಅದನ್ನು ಒರೆಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನು ಕ್ಲೀನ್ ಮಾಡಿ ಆದಮೇಲೆ ಸಾಂಬಾರಿಗೆ ನಾನು ಉಪ್ಪು ಹಾಕಿರಲಿಲ್ಲ. ಈಗ ಹರಳುಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಕತ್ತರಿಯಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನನ್ನ ಕೆನ್ನೆಯಲ್ಲಿ ನೋಡಿ ಎಷ್ಟು ದಪ್ಪ ಪಿಂಪಲ್ ಇದೆ ಅಂತ. ಅದನ್ನಂತೂ ನಾನು ಪಿಂಚ್ ಮಾಡೋದಕ್ಕೆ ಹೋಗೇ ಇಲ್ಲ. ಒಂದು 5 ಡೇಸಿಂದ ಇದೆ ಅನಿಸುತ್ತೆ. ಅದಾಗದೇ ದಪ್ಪ ಆಗಿ
ಸರಿ ಹೋಗೋದಕ್ಕೆ ಬಿಟ್ಟಿದ್ದೀನಿ. ಹಾಗೆಲ್ಲ ಪಿಂಚ್ ಮಾಡಬಾರ್ದು. ಪಿಂಚ್ ಮಾಡಿದ್ರೆ ಅದು ಬ್ರೈನ್ಗೆ ಹೋಗಿ ನಾವು ಸಾಯೋ ಸಂಭವ ಇರುತ್ತಂತೆ. ಅದರಿಂದ ದಯವಿಟ್ಟು ಯಾರೂ ಸಹ ಮೊಡವೆಗಳನ್ನು ಕಿವುಚೋದಕ್ಕೆ ಹೋಗಬೇಡಿ, ಆಯಿತಾ? ಈಗ ನಾನು ಸಾಂಬಾರಾದ ಮೇಲೆ ಮುದ್ದೆಗೆ ಇಟ್ಟಿದ್ದೀನಿ. ಈ ಕಡೆ ನಾನು ಅಕ್ಕಿಯನ್ನು ತೊಳೆದಿಡ್ತಾ ಇದ್ದೀನಿ ಅನ್ನ ಮಾಡೋದಕ್ಕೋಸ್ಕರವಾಗಿ. ಈಗ ಮುದ್ದೆಗೆ ನೀರು ಕುದೀತಾ ಇದೆ. ಅದರಿಂದ ನಾನು ಮುದ್ದೆ ಹಿಟ್ಟನ್ನು ಅಂದರೆ ರಾಗಿ ಹಿಟ್ಟನ್ನು ತೆಗೆದಿಟ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಯಾರಿಗೆ ಮುದ್ದೆ ಇಷ್ಟ ಆಗತ್ತೆ ಕಾಮೆಂಟ್ನಲ್ಲಿ ತಿಳಿಸ್ತೀರಾ? ಈಗ ಮಧ್ಯಾಹ್ನದ ಊಟ ಮುದ್ದೆ, ತರಕಾರಿ ಸಾರು, ಹಾಗೆ ಅನ್ನ, ಮಾವಿನ ಹಣ್ಣಿನ ಜೊತೆ ತಿಂದಾಯಿತು. ಹಾಗೆ ಸ್ವಲ್ಪ ರೆಸ್ಟ್ ತೊಗೊಂಡಿದ್ದ ಮೇಲೆ ಸಾಯಂಕಾಲನೂ ಆಯಿತು. ನಮ್ಮ ಮನೆಗೆ ನಮ್ಮ ರಿಯಾ ಬೇಬಿ ಬಂದೂ ಆಯಿತು. ಇಲ್ಲಿ ನೋಡಿ, ಬಂದ ತಕ್ಷಣ ಏನು ಆಟ ಆಡ್ತಾ ಇದ್ದಾಳೆ ಅಂತ. ಈ ಆಟ ಅಂದರೆ ನಮ್ಮ ರಿಯಾ ಬೇಬಿಗಂತೂ ತುಂಬ ಇಷ್ಟ ಆಗತ್ತೆ. ಅವಳ ತಮ್ಮನಿಗಂತೂ ಕೊಡೋದೇ ಇಲ್ಲ. ರಿಯಾ ಅವಳಿಗೆ ಇಷ್ಟ ಬಂದಿದ್ದ ಆಟ ಎಲ್ಲ ಆಡಿ ಹೋಮ್ವರ್ಕು ಮುಗಿಸ್ಕೊಂಡ್ಳು. ಮುಗಿಸಿದ ನಂತರ ಅಲ್ಲೇ ಇದ್ದ ಮೆಹಂದಿ ತೊಗೊಂಡು ನಮ್ಮ ಹತ್ರ ಅಂತೂ ಹಾಕಿಸ್ಕೊಳ್ಳಿಲ್ಲ. ಅವಳೇ ಸ್ವತಃ ನಾನೇ ಹಾಕ್ಕೊಳ್ಬೇಕು ಅಂತ ಹೇಳಿ ಹೇಗೆ ಹಾಕ್ಕೊಂಡಿದ್ದಾಳೆ ನೋಡಿ. ಚೆನ್ನಾಗಿದೆಯಾ ಗೈಸ್ ಅಂತಲೂ ಕೇಳ್ತಾ ಇದ್ಲು. ಆದರೆ ನಾನು ವಾಯ್ಸ್ನ ಹಾಕಿಲ್ಲ, ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ವಾ, ಅದರಿಂದ. ಹಾಗೆ ನಿನ್ನೆ ಆಷಾಢ ಶುಕ್ರವಾರ ಆಗಿದ್ದರಿಂದ ನಮ್ಮ ಮನೆ ಹತ್ರ ಚಾಮುಂಡೇಶ್ವರಿ ದೇವಿಯನ್ನು ಕೂರಿಸಿದ್ರು. ಅಲ್ಲೇ ಪ್ರಸಾದನೂ ಕೊಡ್ತಾ ಇದ್ರು. ನನ್ನ ಮಗಳು ಪ್ರಸಾದನ ಈಸ್ಕೊಂಡು ಬರೋದಕ್ಕೆ ರಿಯನ್ನು ಸಹ ಕರ್ಕೊಂಡು ಹೋಗಿದ್ಲು. ದೇವರ ದರ್ಶನನೂ ಮಾಡಿ ಪ್ರಸಾದನೂ ತಂದರು. ತುಂಬ ರುಚಿಯಾಗಿರುತ್ತೆ ಅಲ್ವಾ ದೇವರ ಪ್ರಸಾದ ಮಾತ್ರ. ಯಾವಾಗಲೂ ಬಾತು ಮತ್ತು ಕೇಸರಿ ಬಾತನ್ನೇ ಮಾಡಿಸ್ತಾ ಇರ್ತಾರೆ. ಅದೇ ನಮಗೆ ತುಂಬ ಇಷ್ಟ ಆಗುತ್ತೆ. ದೇವರನ್ನು ಕೂರಿಸಿದ್ರಲ್ಲಿ ಒಬ್ಬರು ಪ್ರಸಾದ ಖಾಲಿ ಆಗ್ತಾ ಇದೆ, ಭಕ್ತಾದಿಗಳು ತಗೊಂಡು ಬನ್ನಿ ಅಂತ ಕರೀತಾ ಇದ್ರು. ಅದರಿಂದ ಎಲ್ಲರೂ ಸಹ ಕ್ಯೂನಲ್ಲಿ ನಿಂತ್ಕೊಂಡು ಪ್ರಸಾದವನ್ನು ತಗೊಳ್ತಾ ಇದ್ರು. ಕೆಲ ಸಹಾಯಕರಲ್ಲಿ ವಿನಂತಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಸಾದ ಖಾಲಿಯಾಗಲಿದ್ದು ಯಾರು ಸಿಕ್ಕಿಲ್ಲ ಅವರು ಪ್ರಸಾದನ ತಗೋಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಹಾಗೆ ತುಂಬಾ ಪ್ರಸಾದ ಮಾಡಿದರು, ಎಲ್ರಿಗೂ ಸಹ ಹಂಚಿದ್ರು. ನಂತರ ಡೆಕೋರೇಷನ್ ಅಂತೂ ಸಖತ್ತಾಗಿತ್ತು. ಇಲ್ಲೇ ನೋಡಿ ನೀವೇ ಎಷ್ಟು ಚಂದವಾಗಿ ಮಾಡಿದ್ದಾರೆ ಅಲ್ವಾ. ಹಾಗೆ ನಮ್ಮ ಮನೆ ಹತ್ರ ಬಿಸಿಲು ಮಾರಮ್ಮನ ದೇವಸ್ಥಾನ ಇದೆ. ಅಲ್ಲೂ ಸಹ ವರ್ಷ ಮಾರಮ್ಮನ ಹಬ್ಬ ಬರುತ್ತೆ ಅಲ್ವಾ. ಅಲ್ಲಂತೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿ ಚಂದವಾಗಿ ಹಬ್ಬವನ್ನು ಆಚರಿಸ್ತಾರೆ. ಹಾಗೆ ಪ್ರಸಾದನ ಈಸ್ಕೊಂಡು ಅಲ್ಲೇ ಸ್ವಲ್ಪ ತಿಂದ್ಕೊಂಡು ಸಹ ಬರ್ತಾ ಇದ್ದಾರೆ ನೋಡಿ. ಮನೆಗೆ ಬಂದ ಮೇಲೆ ನಾನು ಕಬಾಬ್ ಮಾಡ್ತಾ ಇದ್ದೆ. ದೇವ್ರ ಪ್ರಸಾದ ಎಲ್ಲ ತಿಂದಿದ್ರಲ್ವಾ, ಹಾಗಾಗಿ ಸ್ವಲ್ಪ ಊಟ ಮತ್ತು ಸ್ವಲ್ಪ ಕಬಾಬ್ ತಿಂದ್ಕೊಂಡು ಮಲ್ಕೊಂಡ್ವಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.